ಎಲ್ಲರಿಗೂ ಆತ್ಮೀಯ ಸ್ವಾಗತ. ನಾವು ಇಂದು ಪವಾಡ ಬಸವೇಶ್ವರರ ಮಠಕ್ಕೆ ಹೋಗಿ ಶ್ರೀ ಪವಾಡ ಬಸವೇಶ್ವರರ ಆಶೀರ್ವಾದ ಪಡೆಯೋಣ. ಈ ಮಠವು ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಬಸರಕೋಡ್ ಗ್ರಾಮದಲ್ಲಿದೆ. ನೀವು ಈಗ ನೋಡುತ್ತಿರುವುದು ಮುದ್ದೇಬಿಹಾಳದಿಂದ ಬಸರಕೋಡಕ್ಕೆ ಹೋಗುವ ರಸ್ತೆಯ ಮಾರ್ಗವಾಗಿದೆ. ಇದು ಮುದ್ದೇಬಿಹಾಳದಿಂದ ಸುಮಾರು ಅಂದಾಜು 10 ಕಿಲೋಮೀಟರ್ ದೂರದಲ್ಲಿದೆ. ಈ ಬಸರಕೋಡ ಗ್ರಾಮದ ಮುಂದಿನ ಹಳ್ಳದ ದಂಡೆಯಲ್ಲಿ ಬಸರಿ ಗಿಡವಿದ್ದುದರಿಂದ ಈ ಊರಿಗೆ ಬಸರಕೋಡ್ ಎಂದು ಹೆಸರು ಬಂದಿತೆಂದು ಹೇಳಲಾಗುತ್ತದೆ. ಬಸರಕೋಡದ ಪವಾಡ ಬಸವೇಶ್ವರರು 12ನೇ ಶತಮಾನದ ವಿಶ್ವಗುರು ಬಸವಣ್ಣನವರ ತತ್ವಾದರ್ಶಗಳನ್ನು ಪಾಲಿಸುತ್ತಾ ತಮ್ಮ ಆಧ್ಯಾತ್ಮಿಕ ಶಕ್ತಿಯಿಂದ ಜನಸಾಮಾನ್ಯರ ಕಷ್ಟಗಳನ್ನು ದೂರು ಮಾಡಿದ ಪುಣ್ಯ ಪುರುಷರೆಂದು ಪವಾಡ ಪುರುಷರೆಂದು ತಿಳಿಯಲಾಗಿದೆ. ಅಲ್ಲದೆ ಇವರು ನಾಡಿನೆಲ್ಲೆಡೆ ತಮ್ಮ ಕೀರ್ತಿಯನ್ನು ಬೆಳಗಿಸಿಕೊಂಡು 19ನೇ ಶತಮಾನದ ಶ್ರೇಷ್ಠ ಶಿವಶರಣರೆಂದು ನಂಬಲಾಗಿದೆ. ಈ ಮಠವು ಐತಿಹಾಸಿಕ ಪ್ರಾಮುಖ್ಯತೆಯನ್ನು ಪಡೆದಿದೆ. ಶ್ರೀ ಪವಾಡ ಬಸವೇಶ್ವರರು ಗುರುಲಿಂಗ ಮಲ್ಲಮ್ಮರೆಂಬ ನಿಡುಗುಂದೆಯ ಗ್ರಾಮದ ಆದರ್ಶ ಶರಣ ದಂಪತಿಗಳಿಗೆ ಬಸವನ ಅನುಗ್ರಹದಿಂದ ಜನಿಸಿ ಬಸವನ ನಾಮದಿಂದ ಹೆಸರಾಗಿ ಅನೇಕ ಪವಾಡಗಳನ್ನು ಮಾಡಿ ಬಸವಣ್ಣನ ಪರಮ ಭಕ್ತರಾಗಿ ಶರಣರ ವಚನಗಳನ್ನು ಆಚರಣೆಯಲ್ಲಿ ತಂದರು. ಶ್ರೀ ಪವಾಡ ಬಸವೇಶ್ವರರು ಆಜನ್ಮ ಬ್ರಹ್ಮಚಾರಿಗಳಾಗಿ ಸನ್ಯಾಸಿಗಳಾಗಿ ಈ ತಾಲೂಕಿನ ಬಳಬಟ್ಟೆ, ಹಂಡರಗಲ್ ಗ್ರಾಮಗಳಲ್ಲಿ ತಮ್ಮ ದಿವ್ಯ ಶಕ್ತಿಯನ್ನು ಮೆರೆದು ಮುದ್ದೇಬಿಹಾಳಕ್ಕೆ ಬಂದು ಅಲ್ಲಿ ತಮ್ಮ ಪವಾಡದ ಅದ್ಭುತ ಶಕ್ತಿಯನ್ನು ಜನಕ್ಕೆ ತೋರಿಸಿ ಗೋಗಿಹಾಳ, ಗೊರನಾಳ, ಗೋಡ್ಯಾಳ, ತೆಲಗಿ, ಕೋಲಾರ ಇನ್ನೂ ಮುಂತಾದ ಹಲವಾರು ಗ್ರಾಮಗಳಲ್ಲಿ ತಮ್ಮ ಪವಾಡಗಳನ್ನು ಮಾಡಿ ತೋರಿಸಿದ್ದಾರೆ. ಪವಾಡ ಎಂದರೆ ಅದ್ಭುತ ಶಕ್ತಿ, ಲೀಲೆಗಳು ಎಂದರೆ ದೈವಿ ಆಟಗಳು ಎಂದರ್ಥ. ಈ ಭಾಗದ ಭಕ್ತರ ನಂಬಿಕೆಯಂತೆ ಇವರು ಅನೇಕ ಪವಾಡಗಳು ಮಾಡಿದ್ದಾರೆ. ಆ ಪವಾಡಗಳು ಯಾವಪ್ಪ ಅಂತಂದರೆ, ದಶಕಗಳಿಂದ ಮಕ್ಕಳಿಲ್ಲದ ದಂಪತಿಗಳು ಇಲ್ಲಿ ಬಂದು ಹರಕೆ ಹೊತ್ತರೆ ಪವಾಡ ಸದೃಶ್ಯವಾಗಿ ಸಂತಾನ ಫಲ ಪಡೆಯುತ್ತಾರೆ ಎಂದು ಅನೇಕ ಸ್ಥಳೀಯರು ಹೇಳುತ್ತಾರೆ. ಮಳೆ ಬಾರದಿದ್ದಾಗ ಇಲ್ಲಿನ ಮಠಕ್ಕೆ ವಿಶೇಷ ಪೂಜೆಯನ್ನು ಮಾಡಿದರೆ ಮಳೆಯಾಗುತ್ತದೆ ಎಂಬುದು ಇಲ್ಲಿನ ಜನರ ಅನುಭವವಾಗಿದೆ. ಅಲ್ಲದೆ ರೈತರು ತಮ್ಮ ಬೆಳೆ ಮತ್ತು ಜಾನುವಾರುಗಳ ರಕ್ಷಣೆಗಾಗಿ ಮೊದಲು ಶ್ರೀ ಪವಾಡ ಬಸವಣ್ಣನಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಮಠದ ಕಲ್ಯಾಣಿಯಲ್ಲಿ ಮುಳುಗಿ ಮೃತಪಟ್ಟಿದ್ದ ಬಾಲಕನಿಗೆ ವಿಭೂತಿ ಹಚ್ಚಿ ಮರುಜೀವ ನೀಡಿದ ಪವಾಡ ಇಂದಿಗೂ ಜನಜನಿತವಾಗಿದೆ. ಅನಂತರ ಕಠಿಣ ಕಾಯಿಲೆಗಳನ್ನು ಕೇವಲ ಇಲ್ಲಿನ ತಮ್ಮ ವಿಭೂತಿ ಪ್ರಸಾದದಿಂದ ಗುಣಪಡಿಸಿದ ಕಥೆಗಳು ಇಲ್ಲಿನ ಹಿರಿಯರ ಬಾಯಲ್ಲಿ ಕೇಳಿಬರುತ್ತವೆ. ಇನ್ನೂ ಅನೇಕ ಪವಾಡಗಳನ್ನು ಮಾಡಿ ಈ ಭಾಗದಲ್ಲಿ ನೆಲೆಸಿ ಮಹಾನ್ ದೈವಿ ಪುರುಷರೆಂದು ಪವಾಡ ಪುರುಷರೆಂದು ಇವರು ಹೆಸರಾಗಿದ್ದಾರೆ. ಈ ದೇವಸ್ಥಾನವು ಭಕ್ತಿ ಮತ್ತು ಶರಣರ ತತ್ವಗಳ ಕೇಂದ್ರವಾಗಿದ್ದು ಇಲ್ಲಿ ಪ್ರತಿ ವರ್ಷವೂ ಕೂಡ ವಿಶೇಷ ರಥೋತ್ಸವ ಮತ್ತು ಜಾತ್ರೆಗಳು ನಡೆಯುತ್ತವೆ. ಈ ದವನದ ಹುಣ್ಣಿಮೆಯಲ್ಲಿ
ವಿಶೇಷವಾಗಿ ದೊಡ್ಡದಾಗಿರ್ತಕ್ಕಂಥ ಜಾತ್ರೆ ಸಂಭ್ರಮದಿಂದ ಸಡಗರದಿಂದ ವಿಶೇಷ ಕಾರ್ಯಕ್ರಮಗಳೊಂದಿಗೆ ಈ ಜಾತ್ರೆಯು ಇಲ್ಲಿ ನಡೆಯುತ್ತದೆ. ಎಲ್ಲರಿಗೂ ತುಂಬ ಹೃದಯ